ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಆಯಾ ರಾಜಕೀಯ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ತರ್ತಾ ಇದೆ. ಈ ಭಾಗವಾಗಿ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಎನ್ನುವಂಥ ಒಂದು ಪ್ರಶ್ನೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಬಿಜೆಪಿ ಪಡಸಾಲೆಯಲ್ಲಿನ ಬೆಳವಣಿಗೆಗಳು. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಎನ್ನುವಂಥ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಿರುವಂಥ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಎನ್ನುವಂಥ ಒಂದು ಮಾತು ಒಂದು ಬಣದಿಂದ ಕೇಳಿಬರ್ತಾ ಇದ್ರೆ, ಈ ಬಾರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ, ಬೇರೆ ಒಂದು ಅಭ್ಯರ್ಥಿಗೆ ಅಂದರೆ ಬೇರೆ ಒಬ್ಬ ಒಂದು ಆಕಾಂಕ್ಷಿಗೆ ಟಿಕೆಟ್ ನೀಡಬಹುದು ಎನ್ನುವಂಥ ಒಂದು ಮಾತು ಇನ್ನೊಂದು ಬಣದಿಂದ. ಹೀಗೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ. ಕುಮಾರ್ ಹೆಗಡೆಯವರು ಬಿಜೆಪಿಯಲ್ಲೇ ಏಕಾಂಗಿ ಆದ್ರ ಎನ್ನುವಂಥ ಒಂದು ಪ್ರಶ್ನೆ ಈಗ ಜಿಲ್ಲೆಯ ಬಿಜೆಪಿಯಲ್ಲೇ ಕೇಳಿಬರುವಂಥ ಒಂದು ಪ್ರಶ್ನೆ, ಒಂದು ಚರ್ಚೆ ಕೂಡ ಹೌದು. ಯಾಕಪ್ಪ ಅಂದರೆ ಅನಂತಕುಮಾರ್ ಹೆಗಡೆಯವರು ಇತ್ತೀಚೆಗೆ ಅಂದರೆ ಕಳೆದ 4 ವರ್ಷದಿಂದ ಇತ್ತೀಚೆಗೆ ಆ್ಯಕ್ಟಿವ್ ಆಗಿದ್ದು ಕಳೆದ ಒಂದು 20 ದಿನಗಳಿಂದ ಹಿಂದಿನಿಂದ. ಯಾವಾಗ ಅನಂತಕುಮಾರ್ ಹೆಗಡೆಯವರು ಆ್ಯಕ್ಟಿವ್ ಆಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಒಂದು ಭಾಗಿಯಾದರೋ, ಅದೇ ರೀತಿ ಸಭೆ ಸಮಾರಂಭಗಳಲ್ಲಿ ಭಾಗಿಯಾದರೋ, ಅಂದಿನಿಂದ ಶುರುವಾಯಿತು ವಿವಾದಾತ್ಮಕ ಹೇಳಿಕೆಗಳು, ಕೋಮು ಸಂಘರ್ಷ ಸೃಷ್ಟಿಸುವಂಥ ಒಂದು ಹೇಳಿಕೆಗಳು. ಆದರೆ ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಕೋಮು ಸಂಘರ್ಷ ಸೃಷ್ಟಿಸುವಂಥ ಹೇಳಿಕೆಗಳಾಗಿರ್ಬೋದು, ವಿವಾದಾತ್ಮಕ ಹೇಳಿಕೆಗಳು ನೀಡಿದರೆ ಅದಕ್ಕೆ ಆದಂಥ ಒಂದು ಟ್ರೆಂಡ್ ಇರ್ತಿತ್ತು. ಹಿಂದೂ ಕಾರ್ಯಕರ್ತರು ಅದನ್ನು ಬೆಂಬಲಿಸ್ತಾ ಇದ್ರು. ಆದರೆ ಈಗ ಅನಂತಕುಮಾರ್ ಹೆಗಡೆ ಅವರು ಕಳೆದ 4 ವರ್ಷದಿಂದ ಆಚೆಗಿದ್ದು ಈಗ ಮತ್ತೆ ಬಂದು ಕೋಮು ಸಂಘರ್ಷ ಸೃಷ್ಟಿಸುವಂಥ ಹೇಳಿಕೆಗಳು ಯಾವಾಗ ನೀಡಿದ್ರೋ ಅಂದಿನಿಂದ ಇಂದಿನವರೆಗೂ ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತ ಕೂಡ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಬೆಂಬಲಿಸ್ತಾ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಒಂದು ಸೈಡ್. ಇದನ್ನು ಬಿಟ್ಟು ಮುಖ್ಯವಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಬೆಂಬಲಿಸಿಲ್ಲ. ಇದು ಅವರ ವೈಯಕ್ತಿಕ ಹೇಳಿಕೆ, ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳುವುದರ ಮೂಲಕ ಅನಂತಕುಮಾರ್ ಹೆಗಡೆ ಅವರಿಗೆ ಮುಜುಗರವಾಗುವಂತೆ ಮಾಡಿದ್ದಾರೆ. ಅಂದರೆ ಇದರ ಜೊತೆಗೆ ಯತ್ನಾಳ್ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಅದೇ ರೀತಿ ಹೀಗೆ ಬಿಜೆಪಿಯ ಪ್ರಮುಖ ನಾಯಕರು, ರಾಜ್ಯ ನಾಯಕರು ಅಂದರೆ ಮುನ್ನೆಲೆಯಲ್ಲಿದ್ದಂಥ ನಾಯಕರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಬೆಂಬಲಿಸಿಲ್ಲ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೂ ಬಿಜೆಪಿ ಪಕ್ಷಕ್ಕೂ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಇಲ್ಲ ಎನ್ನುವಂಥ ಬಗ್ಗೆಯೂ ಸಹ ಹೇಳಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಕೊಂಡಾಡಿದ್ದಂಥ ಇದೇ ರಾಜಕೀಯ ನಾಯಕರು, ಇದೇ ಪ್ರಖರ ಹಿಂದೂವಾದಿಗಳು ಈಗ ಅನಂತಕುಮಾರ್ ಹೆಗಡೆ ಅವರನ್ನು ಬೆಂಬಲಿಸ್ತಾ ಇಲ್ಲ. ಅಂದರೆ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿ ಪಕ್ಷದಲ್ಲಿ ಏಕಾಂಗಿ ಆದ್ರ, ಅಂದರೆ ಅವರು ಟಿಕೆಟ್ಗಾಗಿ ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರಾ ಎನ್ನುವಂಥ ಒಂದು ಪ್ರಶ್ನೆ ಬಿಜೆಪಿ ನಾಯಕರೇ, ಬಿಜೆಪಿ ಕಾರ್ಯಕರ್ತರೇ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಗಲ್ಲಿಗಳಲ್ಲಿ ಚರ್ಚೆ ಮಾಡುವಂಥ ಒಂದು ವಿಚಾರವಾಗಿದೆ. ಇದಕ್ಕೆಲ್ಲ ಪುಷ್ಟಿ ನೀಡುವ ಹಾಗೆ ಈಗ ಅನಂತಕುಮಾರ್ ಹೆಗಡೆ ಅವರು ಆ್ಯಕ್ಟಿವ್ ಆಗಿ ಬಂದ ತಕ್ಷಣ ಕಿತ್ತೂರು ಖಾನಾಪುರ ಆಗಿರ್ಬೋದು, ಭಟ್ಕಳ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಕುಮಟಾ ಕ್ಷೇತ್ರ ಆಗಿರ್ಬೋದು, ಸಿರ್ಸಿ ಕ್ಷೇತ್ರ ಆಗಿರ್ಬೋದು, ಹೀಗೆ ಆಯಾ ತಾಲೂಕುಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರುಗಾಟವನ್ನು ಆರಂಭಿಸಿದ್ದಾರೆ. ಹೋದಲ್ಲೆಲ್ಲ ಕೂಡ ಏನು ವಿವಾದಾತ್ಮಕ ಹೇಳಿಕೆಯನ್ನೇ ನೀಡಿ ಕೋಮು ಸಂಘರ್ಷ ಸೃಷ್ಟಿಸುವಂಥ ಒಂದು ಹೇಳಿಕೆಯನ್ನೇ ನೀಡಿ ವಾಪಸ್ ಬರ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಕೋಮು ಸಂಘರ್ಷದ ಹೇಳಿಕೆಗಾಗಿರ್ಬೋದು ಅಥವಾ ಅದೇ ರೀತಿ ಹಿಂದುತ್ವದ ಹೇಳಿಕೆಗಾಗಿರ್ಬೋದು, ವಿವಾದಾತ್ಮಕ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸೊಪ್ಪು ಹಾಕ್ತಾ ಇಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರು ಕೂಡ ಸೊಪ್ಪು ಹಾಕ್ತಾ ಇಲ್ಲ, ಕಾರ್ಯಕರ್ತರು ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಅವರದ್ದೇ ಪಕ್ಷದಲ್ಲಿ ಬೆಂಬಲ ಇಲ್ಲ ಅಂತ ಈಗ ಸಾಬೀತಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಸಂಸದ ಅನಂತಕುಮಾರ್ ಅವರ ಈ ಅಸಂಬದ್ಧ ಹೇಳಿಕೆಗೆ ರಾಜ್ಯ ಮಟ್ಟದಲ್ಲಿ ಪ್ರತಿ ಮೂಲೆಯಿಂದ BJP ನಾಯಕರೇ ಇದನ್ನು ನಮಗೆ ಒಮ್ಮತ ಅಲ್ಲ, ಇದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರಿಂದ ಕಂಗಾಲಾಗಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರು BJPಯಲ್ಲಿ ಅಳಿದುಳಿದ ಕೆಲವು ಕಾರ್ಯಕರ್ತರನ್ನು ಮುಂದಿಟ್ಟುಕೊಂಡು ಜಿಲ್ಲೆಯಲ್ಲಿ ಸಂಚರಿಸುತ್ತಾ ನಾನೊಬ್ಬ ಪ್ರಭಾವಿ ನಾಯಕ ಎಂಬ ಬಿಂಬಿಸುತ್ತಿದ್ದಾರೆ. ಇದರ ಹಿನ್ನೆಲೆ ತನಗೆ ಸೀಟ್ ಸಿಗುವುದಿಲ್ಲ, ಈ ಮುಖಾಂತರ ನಾನು ಸೀಟಿಗೆ ಗಿಟ್ಟಿಸಬೇಕೆಂಬ ಏಕೈಕ ಉದ್ದೇಶದಿಂದ ಸಿದ್ದರಾಮಯ್ಯರವರಿಗೆ ಅಸಂಬದ್ಧವಾಗಿ ಹೇಳಿಕೆ ಕೊಟ್ಟು ಈ ರೀತಿಯ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಇದೆಲ್ಲವೂ ಅನಿಸ್ತದೆ. ಈಗ ಈ ಪ್ರಕ್ರಿಯೆಯಲ್ಲಿ
ಅನಂತಕುಮಾರ್ ಹೆಗಡೆ ಅವರು ಏಕಾಂಗಿಯಾಗಿದ್ದಾರೆ. ಅವರಿಗೆ ಸ್ವತಃ ಅವರ ಪಕ್ಷದವರೇ ಬೆಂಬಲಕ್ಕಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವ ಸಂಗತಿ ಅಂತ ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೇನೆ. ಅನಂತಕುಮಾರ್ ಹೆಗಡೆ ಅವರ ಟ್ರೆಂಡ್ ಈಗ ನಿಧಾನವಾಗಿ ನೇಪಥ್ಯಕ್ಕೆ ಸರಿತಾ ಇದೆಯಾ ಎನ್ನುವಂಥ ಒಂದು ಪ್ರಶ್ನೆ ಮೂಡಿಬಂದಿದೆ. ಅದೇ ರೀತಿ ಇನ್ನೊಂದು ಬಣದವರು ಹೇಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ನೀಡಲ್ಲ ಹೈಕಮಾಂಡ್ ಎನ್ನುವಂಥ ಬಗ್ಗೆ. ಈ ಬಗ್ಗೆಯೂ ಸಹ ಅನಂತಕುಮಾರ್ ಹೆಗಡೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಟಿಕೆಟ್ ಬಗ್ಗೆ ಅವರಿಗೆ ಯಾಕ್ರಿ ಚಿಂತೆ, ನನಗೆ ಚಿಂತೆ ಇರಬೇಕು, ಹೈಕಮಾಂಡ್ ನೋಡುತ್ತೆ, ನನಗೆ ಟಿಕೆಟ್ ಕೊಡೋದು ಹೈಕಮಾಂಡು, ಇವ್ರು ಯಾರೂ ಅಲ್ಲ ಎನ್ನುವಂಥ ಬಗ್ಗೆಯೂ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕ್ರಿ ಚಿಂತೆ, ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು. ಹೈಕಮಾಂಡ್ ಇದೆ, ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ. ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ, ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು. ಹೈಕಮಾಂಡ್ ಇದೆ, ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ. ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ, ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ಇವನ್ನೆಲ್ಲ ನೋಡಿದರೆ ಅನಂತಕುಮಾರ್ ಹೆಗಡೆ ಅವರು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿಯೂ ಸಹ ಅನಂತಕುಮಾರ್ ಹೆಗಡೆ ಅವರು ಕಾಣಿಸ್ಕೊಂಡಿರಲಿಲ್ಲ. ಆದರೆ ಈಗ ಅನಂತಕುಮಾರ್ ಹೆಗಡೆ ಅವರು ಮೋದಿ ಬಗ್ಗೆ ಕಾಳಜಿ ವಹಿಸಿ ಮಾತನಾಡ್ತಿದ್ದಾರೆ. ಇದೊಂದು ಹೈಡ್ರಾಮಾ ಅಂತ ಬಿಜೆಪಿ ನಾಯಕರೇ ಮಾತನಾಡ್ಕೊಳ್ತಿರೋದು. ಒಟ್ಟಾರೆ ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿಯ ರಾಜ್ಯ ನಾಯಕರು ಸೊಪ್ಪಾಗ್ತಾ ಇಲ್ಲ ಎನ್ನುವಂಥ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರನ್ನು ಬಿಜೆಪಿ ದೂರ ಸರಿಸಿದೆಯಾ ಎನ್ನುವಂಥ ಒಂದು ಸಂಶಯ ಮೂಡ್ತಾ ಇದೆ ಎನ್ನುವಂಥ ಬಗ್ಗೆಯೂ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.